ಎಲ್ಲರೂ ಏನ್ ಹೇಳ್ತಾರೆ, ಹಿಂಗೇನಪ್ಪ, ಯಾವ ಫ್ಯಾಮಿಲಿ ನೀನು, ನಿಮ್ಮಪ್ಪ ಪ್ರೊಡ್ಯೂಸರ್ ಅಲ್ವಾ, ಬಂದ ತಕ್ಷಣ ಸಿಕ್ಕಿರುತ್ತೆ ಚಾನ್ಸ್, ನಿನಗಾಗೆ ಆಗೋಯ್ತು ಅಂತ. ಅದು ಯಾವ ಸಿನಿಮಾ, ನಾನು ಆಕ್ಟಿಂಗ್ ಕೋರ್ಸ್ ಮಾಡ್ಬೇಕಾದ್ರೆ ಪಲ್ಲವಿ ಥಿಯೇಟರ್ ರಿಲೀಸ್ ಆಗಿದ್ದಾಗ ಸಿನಿಮಾ ನೋಡ್ಬಿಟ್ಟು ನಾನು ಈ ಸಿನಿಮಾ ನಾನು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೊಂಡು ಹೋಗಿದ್ದೆ ಅಷ್ಟೇ, ವಾಪಸ್ ಚೆನ್ನೈಗೆ. ಬಟ್ ಬಿಗ್ ಬಾಸ್ ಹೋಗೋಕೆ ಮುಂಚೆ ದಟ್ ವಾಸ್ ಅನದರ್ ಡಿಸಿಷನ್. ನಾನು ಬಿಗ್ ಬಾಸ್ ಯಾರು ಹೋಗ್ತಾರೆ ಅಂತ ಇರ್ಬೇಕಾದ್ರೆ ನನ್ನ ಹೆಂಡತಿ ಒಳ್ಳೆ ಬ್ಯೂಟಿಫುಲ್ ಪ್ರಶ್ನೆ, ಹೌದಾ ತುಂಬಾ ಬಿಸಿ ಇದ್ರೆ ಇವಾಗ ಅಂತ ಕೇಳಿದ್ರು. ಇಂಟರ್ವ್ಯೂನ ಒಂದು ಕ್ವಶನ್ ನನ್ಗೆ ಯಾವಾಗಲೂ ಫೇವ್ರೇಟು. ಏನಂದ್ರೆ ನಮ್ಮ ಚಾನೆಲ್ಸ್ ಖಡಕ್ ಸಿನಿಮಾ ಅಂತ. ಸೊ ನಾನು ಪ್ರತಿ ಸೆಲೆಬ್ರಿಟಿಗೂ ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು ಅಂತ ಕೇಳ್ತಾ ಇರ್ತೀನಿ. ಖಡಕ್ ಮೂಮೆಂಟ್ ಏನು ಅಂತ ಅಂದ್ರೆ, ಜೀವನ ಒಂದು ನಾರ್ಮಲ್ ಪೇಸಲ್ಲಿ ಹೋಗ್ತಾ ಇರುತ್ತೆ, ಯಾವುದಾದ್ರೂ ಒಂದು ಡೌನ್ಫಾಲ್ ಆಗುತ್ತೆ, ಇಲ್ಲ ಅಂತಂದ್ರೆ ನಥಿಂಗ್ ಈಸ್ ವರ್ಕಿಂಗ್ ಅಂತ ಅನ್ಸ್ತಿರುತ್ತೆ ಸಮ್ವೇರ್. ಸೊ ಆಗ ಒಂದು ತೊಗೊಂಡ್ರು ನಿರ್ಧಾರ ಪ್ರಾಬಬ್ಲಿ ಇವತ್ತು ವಿಜಯ ರಾಘವೇಂದ್ರ ಅವ್ರನ್ನ ಇಲ್ಲಿ ಕೂತ್ಕೊಂಡು ನಾನು ಮಾತಾಡ್ಸೋ ಹಾಗೆ ಮಾಡಿರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇಟ್ ವಿಲ್ ಇನ್ಸ್ಪೈರ್ ಲಾಟ್ ಆಫ್ ಪೀಪಲ್. ನಮ್ಮಂಥವ್ರಿಗೆ ಅವ್ರ ಜೀವನದಲ್ಲೇ ಅವ್ರು ಅದನ್ನ ಮಾಡಿದ್ದಾರೆ ಅಂತಂದ್ರೆ, ನಂದೆಲ್ಲ ಏನು ಅಲ್ಲ ಗುಡು, ನಾನು ಏನಾದ್ರು ಮಾಡ್ಬೋದು ಅನ್ನೋ ನಂಬಿಕೆ ಬರಲಿ ಅನ್ನೋದಕ್ಕೆ ಇದು ಖಡಕ್ ಮೂಮೆಂಟ್ ಡೆಫಿನಿಷನ್. ಸೊ ಈಗ ನೀವು ನಿಮ್ಮ ಜೀವನದ ಒಂದು ಖಡಕ್ ಮೂಮೆಂಟ್ ಅನ್ನ ಹೇಳಿ, ವಿಚ್ ಕ್ಯಾನ್ ಇನ್ಸ್ಪೈರ್ ಅಸ್. ನೀವು ಸಿನಿಮಾದ ಒಂದು ಖಡಕ್ ಮೂಮೆಂಟ್ ಅನ್ನ ಹೇಳಿ. ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ಇದಾಗ್ತಿಲ್ಲ, ಕಷ್ಟ ಅಂತ ಅನ್ಸ್ಕೊಂಡಾಗ, ಇಲ್ಲ ಇವಾಗ ಅದು ರಿಲೀಸ್ಗೆ ರೆಡಿ ಆಗಿದೆ, ಸೊ ಅದನ್ನದು ದಾಟ್ ಬಂದಿರೋದಕ್ಕೆ ರಿಪ್ಪನ್ ಸ್ವಾಮಿ ಆಗಿರೋದು. ಸೊ ಎರಡೂ ಖಡಕ್ ಮೂಮೆಂಟ್ಗಳನ್ನ ಹೇಳಿ. ಸರಿ, ಇದು ನನಗೆ ನೀವು ಕೇಳ್ತಾ ಕೇಳ್ತಾ ನನಗೆ ರಿಯಲೈಸ್ ಆಗಿದಂಥ ವಿಚಾರ. ಹೌದಲ್ವಾ, ನನ್ನ ಲೈಫಲ್ಲಿ ಇದು ಖಡಕ್ ಮೂಮೆಂಟ್ ಆಗಿತ್ತು ಅಂತ ಇವಾಗ ರಿಯಲೈಸ್ ಆಗ್ತಿರೋದು. ಅಂದ್ರೆ ನಿಮ್ಮ ಲೈಫಲ್ಲಿ ಆಗಿರೋ ಖಡಕ್ ಮೂಮೆಂಟ್ ಅಂದ್ರೆ ಯಾವ್ದಾರ ರೀಸೆಂಟ್ ನೆನೆಸ್ಕೋಬಹುದು. ಏನೋ ಒಂದು ಕಷ್ಟ ಆಯ್ತು, ಇದೇನೋ ಅಂತಾಯ್ತು, ನಾನು ಆ ಥರ ಏನೋ ಡಿಸಿಷನ್ ತೊಗೊಂಡೆ, ಆ ಥರ ನಾನು ಏನೂ ಮಾಡಿಲ್ಲ ಸರ್. ಸುಮ್ಮನೆ ಇದೀನಿ, ಜೀವನ ಬಂದಂಗೆ ತೊಗೊಂಡು ಬರ್ತಾ ಇದ್ದೀನಿ. ಆದರೆ ದ ಆ್ಯಕ್ಚುಯಲ್ ಖಡಕ್ ಮೂಮೆಂಟ್ ವಾಸ್, ನನ್ನ ಡಿಗ್ರಿ ಮುಗಿಸಾದ್ಮೇಲೆ ಆ ಪರಿಸ್ಥಿತಿ ನಮ್ಮ ಮನೇಲಿ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ ಆಗಿತ್ತು ನಮ್ಮ ತಂದೆಗೆ. ಹಿ ವಾಸ್ ಅಂಡರ್ ಲಾಟ್ ಆಫ್ ಲಾಸ್. ಸಾಲಗಳಿದ್ವು, ತುಂಬ ಫೈನಾನ್ಷಿಯಲ್ ತುಂಬ ಇಕ್ಕಟ್ಟಲ್ಲಿತ್ತು. ಸೊ ಇವಾಗ ನಾನು ಆ್ಯಕ್ಟಿಂಗ್ ಕೋರ್ಸ್ ಹೋಗೋದಂತೂ ಫಿಕ್ಸ್ ಆಗಿತ್ತು. ಡ್ರಾಮಾ, ಇದು ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ತಮಿಳ್ನಾಡು, ಭಗವಾನ್ ಅಂಕಲ್ ನೀನಲ್ಲಿ ಹೋಗು ಅಂತೆಲ್ಲ ಹೇಳಿದ್ರು. ಡಿಸೈಡ್ ಆಯಿತು. ಯಾಕಂದ್ರೆ ನಮ್ಮ ತಂದೆ ಒಂದು ಮಾತು ಹೇಳಿದ್ರು, ನೀನು ಚಿನ್ನಾರಿ ಮುತ್ತ, ಕೊಟ್ರೇಶಿ ಕನಸು ಇವೆಲ್ಲ ನಾನು ಮಾಡಿದ್ದು, ನಾನು ಆ್ಯಕ್ಟ್ರು ಅಂತ ಅನ್ಕೋಬೇಡ, ನೀನು ಆ್ಯಕ್ಟಿಂಗ್ ಕೋರ್ಸ್ಗೆ ಹೋಗಿ ಬರಬೇಕು. ಎಲ್ಲರೂ ತರಬೇತಿ ಪಡೆದಿದ್ದಾರೆ, ಎಲ್ಲರೂ ರಾಜ್ಕುಮಾರ್ ಆಗೋಕ್ಕಾಗಲ್ಲ, ಎಲ್ಲರೂ ಅಂಬರೀಷ್ ಆಗೋಕ್ಕಾಗಲ್ಲ. ಶಿವಣ್ಣ ಮಾಮನ್ ನೋಡು, ಅವ್ರು ಹೋಗಿದ್ದಾರೆ, ಕಲ್ತು ಬಂದಿದ್ದಾರೆ, ಟ್ರೈನ್ ಮಾಡಿದ್ದಾರೆ, ನೀನು ಮಾಡಬೇಕು ಅನ್ನೋದು ಪಕ್ಕ ಹೇಳಿದ್ರು. ಸರಿ, ಹೋಗಿ ಬಂದೆ. ಇವಾಗ ಎಲ್ಲರೂ ಏನು ಹೇಳ್ತಾರೆ, ಇವನ್ಗೇನಪ್ಪ, ಇವನು ಯಾವ ಫ್ಯಾಮಿಲಿ ನೀನು, ನಿಮ್ಮಪ್ಪ ಪ್ರೊಡ್ಯೂಸರ್ ಅಲ್ವಾ, ಬಂದ ತಕ್ಷಣ ಸಿಕ್ಕಿರುತ್ತೆ ಚಾನ್ಸು, ನಿನಗಾಗೆ ಆಗೋಯ್ತು ಅಂತ ಅನ್ಕೋತೀನಿ. ಹಂಗಾಗಲಿಲ್ಲ. ನಾನು ವಾಪಸ್ ಬಂದು ಏನು ಮಾಡೋದಂತ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ತಂದೆ ನಾನು ಪ್ರೊಡ್ಯೂಸ್ ಮಾಡಿ ಅಂತ ನಾನು ಕೇಳೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ಬರೀ ಅದು ಇಟ್ ವಾಸ್ ಬಿಯಾಂಡ್ ಮೈ ಇಮ್ಯಾಜಿನೇಷನ್, ಅವೆಲ್ಲ ಮಾಡೋಕ್ಕಾಗಲ್ಲ ಅಂತ. ಬಟ್ ಅವಾಗ ಒಂದು ಸಲ ಯಾವುದೋ ಒಂದು ಮೊಮೆಂಟಲ್ಲಿ ನಾನೇನು ಅಂದ್ಕೊಂಡೆ, ಇವಾಗ ನನಗೆ ಆ್ಯಕ್ಟಿಂಗ್ ಇಷ್ಟ ಅಲ್ವಾ, ಆ್ಯಕ್ಟಿಂಗ್ ಕೋರ್ಸ್ ಮಾಡ್ಕೊಂಬಂದಿದ್ದೀನಲ್ವಾ, ನನಗೆ ಒಂದು ಪಾತ್ರ ಕೊಟ್ಟರು ಸರಿ, ನಾನು ಮಾಡಬೇಕು. ಇವಾಗ ನನ್ನ ಕೆಲಸ ಏನು, ಫಸ್ಟು ತೆರೆ ಮೇಲೆ ಕಾಣಿಸ್ಕೋಬೇಕು, ಒಂದು ಒಳ್ಳೆ ಪಾತ್ರದ ಮುಖಾಂತರ ನಾನು ಕಾಣಿಸ್ಕೋಬೇಕು, ಅಷ್ಟೇ ನನ್ನ ಕೆಲಸ ಅಂಥೇಳಿ ನಮ್ಮ ಕಸಿನ್ ಪ್ರಕಾಶ್ ಅಣ್ಣ ಇದ್ದಾರಲ್ಲ ಸರ್, ಅವ್ರ ಒಂದು ಗೈಡೆನ್ಸಲ್ಲಿ ಒಂದು ಫೋಟೋಶೂಟ್ ಮಾಡಿಕೊಂಡೆ. ಒಂದು ಫೋಟೋಶೂಟ್ ಮಾಡಿ, ಒಂದು ಪೋರ್ಟ್ಫೋಲಿಯೋ ಮಾಡಿ, ಅದನ್ನು ಚೆನ್ನೈಗೆ ತೊಗೊಂಡೋಗೋದು, ಹೈದರಾಬಾದಿಗೆ ತೊಗೊಂಡೋಗೋದು, ಫೋಟೋಗಳು ಕೊಡೋದು ಬರೋದು. ಅಲ್ಲಿ ಡಿಸೈಡ್ ಮಾಡಿದೆ, ಇನ್ನೇನು ಮಾಡಿದ್ರು ನಾನು ಹಿಂದೆ ತಿರುಗಿ ನೋಡಲ್ಲ, ಆ್ಯಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂತ. ಸಮಯಕ್ಕೆ ಸರಿಯಾಗಿ ನನಗೆ ನಿನಗಾಗಿ ಇದರ ಆಡಿಷನ್ಗೆ ಕರೆದ್ರು ಎಸ್ ಮಹೇಂದರ್ ಸರ್. ಆವಾಗ ಅವ್ರು ನನಗೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀಯಾ ಅಂತ ಕೇಳಿದ್ರು. ಈಗ ನಾನು ನಿಜವಾಗ್ಲೂ ನಾನು ಹೀರೋ ಆಗಬೇಕು ಅಂತಿದ್ರೆ, ಇಲ್ಲ ಅಂಕಲ್ ನಾನು ಇದೇ ಪಾತ್ರ ಮಾಡಬೇಕು ಅಂತ ಹೇಳ್ತಿದ್ದೆ. ದೆನ್ ಫಸ್ಟ್ ಸ್ಟ್ರೈಕ್ ಆಗಿ ನನ್ನ ಮನಸ್ಸಿಗೆ, ಇಷ್ಟು ಕಷ್ಟಪಟ್ಟಿದ್ಯಾ, ದೊಡ್ಡ ಪ್ರೊಡಕ್ಷನ್ ಹೌಸ್ ಬಂದಿದೆ, ಒಳ್ಳೆ ಸಿನಿಮಾ ರೀಮೇಕ್ ಬಂದಿದೆ, ಅದು ಯಾವ ಸಿನಿಮಾ, ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡ್ಬೇಕಾದ್ರೆ ಪಲ್ಲವಿ ಥಿಯೇಟರ್ ರಿಲೀಸ್ ಆಗಿದ್ದಾಗ ಸಿನಿಮಾ ನೋಡ್ಬಿಟ್ಟು ನಾನು ಈ ಸಿನಿಮಾ ನಾನು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೊಂಡು ಹೋಗಿದ್ದೆ ಅಷ್ಟೇ, ವಾಪಸ್ ಚೆನ್ನೈಗೆ. ವಾಪಸ್ ಬಂದು ಅದೇ ಸಿನಿಮಾ ದಿನೇಶ್ ಬಾಬು ಸರ್ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು ಇಂಡಸ್ಟ್ರಿಯಲ್ಲಿ, ಅವ್ರ ಕೈ ತಪ್ಪೋಯ್ತು. ಅದಾದ್ಮೇಲೆ ಎಸ್ ಮಹೇಂದರ್ ಸರ್ ಬಂದರು. ಅವ್ರು ಬಂದು ಈ ಪಾತ್ರ ಮಾಡ್ತೀರಾ ಬ್ರದರ್, ಮಾಡ್ತೀರಾ ರಾಘವಣ್ಣು, ಒಂದು ಚೂರು ಯೋಚನೆ ಮಾಡಿ. ಸೆಡ್ ನಾ ಮಾಡ್ತೀನಿ ಅಂಕಲ್, ನನಗೆ ಯಾವ್ದಾರ ಪಾತ್ರ ಸರ್, ನನಗೆ ಹೀರೋ ಪಾತ್ರನೇ ಆಗಬೇಕು ಅಂತೇನಿಲ್ಲ. ಹೀರೋ ಪಾತ್ರದ ಹೆಸರು ತರುಣ್, ಫ್ರೆಂಡ್ ಪಾತ್ರದ ಹೆಸರು ಪ್ರಕಾಶ್ ಅಂತ. ನನಗೆ ಪ್ರಕಾಶ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂಕಲ್, ನನಗೆ ಕ್ಯಾರೆಕ್ಟರ್ ಇಷ್ಟ, ಇಂಟೆನ್ಸಿಟಿ ಇದೆ, ನಾನು ಮಾಡ್ತೀನಿ ಅಂತ. ಆಮೇಲೆ ಈ ಸೈಡ್ ಇಲ್ಲ. ಆಮೇಲೆ ಅವಾಗ ನನಗೆ ಸಹಾಯಕ್ಕೆ ಬಂದಿದ್ದು, ನಾನು ಆ್ಯಕ್ಟಿಂಗ್ ಕೋರ್ಸ್ಗೆ ಹೋಗಿದ್ದು, ಚಿನ್ನಾರಿ ಮುತ್ತ ಮಾಡಿದ್ದು, ನ್ಯಾಷನಲ್ ಅವಾರ್ಡ್ ಬಂದಿದ್ದು, ಇವೆಲ್ಲ ಕನ್ಸಿಡರೇಷನ್ ಅಲ್ಲಿ ಬಂದು, ದೆನ್ ಈ ಸೆಡ್ ಯು ಡು ದ ಹೀರೋ ಕ್ಯಾರೆಕ್ಟರ್. ಸೊ ವಾಟ್ ಐ ಥಾಟ್ ವಾಸ್,
ಈ ಥರ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ಇನ್ನೆಷ್ಟರ ಮಟ್ಟಿಗೆ ನಂಬಿಕೆ ಇರಬೇಕು ನನಗೆ ಜೀವನದ ಮೇಲೆ. ಆ ಜೀವನದ ಮೇಲೆ ನಂಬಿಕೆ ಇದ್ರೆ ಮಾತ್ರ ಈ ಥರ ಒಂಥರ ಹೊರಟಾಗಿ ಡಿಸಿಷನ್ ತೊಗೊಳಕ್ಕೆ ಸಾಧ್ಯ ಆಗೋದು, ಇಲ್ಲಾಂದ್ರೆ ಆಗಲ್ಲ. ಸೊ ಅದಾದ್ಮೇಲೆ ನನಗೆ ತುಂಬ ಕಷ್ಟ ಆಯಿತು, ಕಷ್ಟಗಳು ಬಂತು, ನನಗೆ ತುಂಬ ಕಷ್ಟ ಬಂತು. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಹೋಗೋಕ್ಕೆ ಮುಂಚೆ ದಟ್ ವಾಸ್ ಅನದರ್ ಡಿಸಿಷನ್. ನಾನು ಬಿಗ್ ಬಾಸ್ಗೆ ಯಾರು ಹೋಗ್ತಾರೆ ಅಂತ ಇರ್ಬೇಕಾದ್ರೆ ನನ್ನ ಹೆಂಡತಿ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ರಶ್ನೆ ಕೇಳಿದ್ರು. ಹೌದಾ, ತುಂಬ ಬಿಸಿ ಇದ್ದೀರಾ ಇವಾಗ ಅಂತ ಕೇಳಿದ್ರು. ನಾನು ಇಲ್ವಲ್ಲ ಅಂದೆ. ಹೋಗಿ ಅಂದ್ರು. ಇಲ್ಲಾಂದ್ರೆ ಹೇಳ್ಬೋದಿತ್ತಲ್ಲ, ನೀವು ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ವಿ ವರ್ ಅಬ್ಸಲ್ಯೂಟ್ಲಿ ಪ್ರಾಕ್ಟಿಕಲ್. ಶಿ ವಾಸ್ ಮೈ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ಫ್ಯಾಂಟಾಸ್ಟಿಕ್ ಕ್ರಿಟಿಕ್. ಸೊ ಹಂಗಾಗಿ ಈ ಡಿಸಿಷನ್ಗಿಂತ ನನಗೆ ಅವಾಗ ತೊಗೊಂಡಂಥ ಡಿಸಿಷನ್ ಐ ಫೀಲ್ ಇಟ್ ಈಸ್ ಮೋರ್ ಬೋಲ್ಡ್, ಇಟ್ ಈಸ್ ಮೋರ್ ರಿಸ್ಕ್ ಓರಿಯೆಂಟೆಡ್ ಅನಿಸ್ತದೆ. ಡೆಫಿನೆಟ್ಲಿ ಪರ್ಫೆಕ್ಟ್ ಖಡಕ್ ಮೂಮೆಂಟ್. ಎಸ್ ಸರ್. ನನ್ನ ಕೇಳಿದ್ರೆ ತುಂಬ ಇದೆ, ಬಟ್ ಡಿಗ್ರಿ ಆದ ತಕ್ಷಣ ಒಬ್ಬ ಡೈರೆಕ್ಟರ್ ಆಗಬೇಕಂತ ಡಿಸೈಡ್ ಮಾಡಿ, ಇಲ್ಲ ಇನ್ನು ಬೇರೆ ಏನು ಕೆಲಸ ಮಾಡಲ್ಲ, ಇದ್ರ ಹಿಂದೆನೇ ಹೋಗ್ತೀನಿ ಅಂತ ಆ ಮೂಮೆಂಟ್ ಇವತ್ತಿಲ್ಲಿ ತಂದು ಕೋರ್ಸ್ ಇರ್ಬೋದು. ಅಥವಾ ಮಾಲ್ಗುಡೇಸ್ ಆದಮೇಲೆ, ಮಾಲ್ಗುಡೇಸ್ ನಾವು ಅಂದ್ಕೊಂಡಂಗೆ ಕಮರ್ಷಿಯಲಿ ಅಷ್ಟು ಚೆನ್ನಾಗಿ ವರ್ಕ್ ಆಗಲಿಲ್ಲ. ಅದಾದಮೇಲೆ ಲಾಕ್ಡೌನ್ ಬಂತು, ವೆಬ್ ಸೀರೀಸ್ ಮಾಡಿದೆ, ಮಧ್ಯೆ ಒಂದು ಮಕ್ಕಳು ಸಿನಿಮಾ ಮಾಡಿದೆ, ಈ ಕತೆ ರೆಡಿ ಆಯಿತು. ಈ ಕತೆಗೆ ಒಂದೂವರೆ ವರ್ಷ ಓಡಾಡಿದೆ ನಿರ್ಮಾಪಕರ ಹತ್ರ, ಎಲ್ಲೂ ಕರೆಕ್ಟ್ ಪ್ರೊಡ್ಯೂಸರ್ ಸಿಗಲಿಲ್ಲ. ಆವಾಗ ಒಂದು ಸ್ಟ್ರೈಕ್ ಆಯಿತು. ಓಕೆ, ಇದು ಒಬ್ಬರು ನಿರ್ಮಾಪಕರ ಹಿಂದೆ ಹೋದರೆ ಕಷ್ಟ ಆಗುತ್ತೆ, ಒಂದು ಅಟ್ಲೀಸ್ಟ್ ಒಂದು ಕ್ರೌಡ್ ಫಂಡ್ ಥರ ಏನಾದರೂ ಪ್ಲ್ಯಾನ್ ಮಾಡೋಣ, ಒಂದು 5 ಲಕ್ಷ 10 ಲಕ್ಷ ಎಲ್ಲ ಒಟ್ಟು ಮಾಡಿ ಆ ಥರ ಅಂತ. ಸೊ ಅದು ಡಿಸೈಡ್ ಮಾಡಿದ್ದು ಒಂದು ವಾರಕ್ಕೇ ನಮ್ಮ ಸಿನಿಮಾ ಕೆಲಸ ಸ್ಟಾರ್ಟ್ ಆಯಿತು. ನಮ್ಮ ಕೇಕ್ ಸಿನಿಮಾದು ಅಂದರೆ ಮಕ್ಕಳ ಸಿನಿಮಾದು ಪ್ರೊಡ್ಯೂಸರ್ 1-2 ಲಕ್ಷ ಕೊಟ್ಟರು, ಶುರು ಮಾಡಿ ಅಂತ ಹೇಳಿದ್ರು. ಏನಿರಲಿ, ನಮ್ಮ ಕೈಲಿ 2 ಲಕ್ಷ ಇತ್ತು ಅಷ್ಟೇ. ಆ 2 ಲಕ್ಷ ಎತ್ಕೊಂಡು ಒಂದು ಸಣ್ಣ ಆಫೀಸ್ ಮಾಡಿ ಅಲ್ಲಿ ಹೋಗಿ ಬರೆಯೋದಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ಹಾಗೆ ಇವಾಗ 23 ಜನ ಇನ್ವೆಸ್ಟರ್ಸ್ ಇದ್ದಾರೆ ಇದಕ್ಕೆ. 5 ಲಕ್ಷ, ಒಬ್ರು 5 ಲಕ್ಷ ಹಾಕಿದ್ದಾರೆ, ಒಬ್ರು 10 ಲಕ್ಷ ಹಾಕಿದ್ದಾರೆ. ಸೊ ಅಲ್ಲಿಂದ ಆ ಮೂಮೆಂಟ್ ಇದೆಯಲ್ಲ, ಇಲ್ಲ ಇದನ್ನ ಈ ಥರ ಮಾಡೋಣ, ಕ್ರೌಡ್ ಫಂಡಿಂಗ್ ಥರ ಸಿನಿಮಾ ಮಾಡೋಣ, ವರ್ಕ್ ಆಗುತ್ತೆ ಅಂತ. ಸೊ ಅದು ಆ ಮೂಮೆಂಟು ಇವತ್ತು ರಿಪ್ಪನ್ ಸ್ವಾಮಿ ಆಗೋದಕ್ಕೆ ಕಾರಣ. ಖಡಕ್ ಆಗಿದೆ. 23 ಜನ ಕನ್ವಿನ್ಸ್ ಮಾಡೋ ಸಿನಿಮಾ ಮಾಡೋದು, ಒಬ್ಬೊಬ್ರದ್ದು ಒಂದೊಂದು ಟ್ಯಾಂಟ್ರಮ್ಸ್ ಇರುತ್ತೆ ಪಾಪ, ಒಬ್ಬೊಬ್ರದ್ದು ಒಂದು ಇನ್ಪುಟ್ಸ್ ಇರುತ್ತೆ. ಅಂದ್ರೆ ಅವರು ಆಕ್ಚುಲಿ ಏನಾಯ್ತು ಅಂದ್ರೆ, ಒಬ್ರು ಇನ್ವೆಸ್ಟ್ ಮಾಡಿದ್ರು, ಅವ್ರ ಫ್ರೆಂಡ್ ಇನ್ನೊಬ್ರು ಇನ್ವೆಸ್ಟ್ ಮಾಡಿದ್ರು, ಅವ್ರ ಫ್ರೆಂಡು ಇನ್ನೊಬ್ರು ಇನ್ವೆಸ್ಟ್ ಮಾಡಿದ್ರು. ಅದು ಹಂಗೆ ಚೈನ್ ತರ ಬೆಳ್ಕೊಂಡು ಹೋಯ್ತು. ಎಲ್ಲರೂ ಸಪೋರ್ಟ್ ಮಾಡಿದ್ರು, ಎಲ್ಲ ಇನ್ವೆಸ್ಟರ್ಸ್ ತುಂಬಾ ಸಪೋರ್ಟಿವ್ ಇದ್ದಾರೆ ನನಗೆ. ಸ್ವಲ್ಪ ಡಿಲೇ ಆಯ್ತು ಸಿನಿಮಾ. ಇವಾಗ ನಾವು ಒಂದು 6 ತಿಂಗಳ ಹಿಂದೆನೇ ರಿಲೀಸ್ ಮಾಡಬೇಕಾಗಿತ್ತು, ಬಟ್ ಇವಾಗ ರೈಟ್ ಟೈಮಲ್ಲಿ ಇದ್ದೀವಿ ನಾವು. ಆದರೂ ಎಲ್ಲರೂ ಯಾರು ಸಪೋರ್ಟಿವ್ ಆಗಿದ್ದಾರೆ. ಫೈನಲಿ ಅತಿ ಶೀಘ್ರದಲ್ಲಿ ರಿಪ್ಪನ್ ಸ್ವಾಮಿ ತೆರೆಗೆ ಬರ್ತಿದೆ ಥಿಯೇಟರ್ಸ್ಗೆ. ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ನಾವು ಯಾವಾಗಲೂ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡಬೇಕು ಅಂತ ಅನ್ಕೋತೀವಿ. ಯಾಕೆ ಅಂದರೆ, ಒಂದು ಸಿನಿಮಾ ಮೇಲೆ ಅಗಾಢವಾದ ನಂಬಿಕೆ ಇದೆ, ಇದು ಚೆನ್ನಾಗಿದೆ, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ, ಆಮೇಲೆ ಮಾತಾಡ್ಬೋದು, ಹೀಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ ಅಂತ. ಆದರೆ ಅದಕ್ಕೆ ಮುಂಚೆ ಇವಾಗ ಆಡಿಯನ್ಸೇ ಕೊಟ್ಟಿರುವಂಥ ಸಕ್ಸಸ್ಸು ಸಿನಿಮಾ ಇಂಡಸ್ಟ್ರಿಗೆ. ದೇ ಆರ್ ಒಂದು ನಂಬಿಕೆ ಕೊಟ್ಟಿದ್ದಾರೆ, ಒಂದು ಭರವಸೆ ಕೊಟ್ಟಿದ್ದಾರೆ, ಥಿಯೇಟ್ರಿಗೆ ಬರ್ತೀವಿ, ಸಿನಿಮಾ ಮಾಡಿ. ಸೊ ನಾವು ಅದೇ ಥರ ಸಿನಿಮಾ ಮಾಡಿದ್ದೀವಿ. ಒಂದು ಒಳ್ಳೆ ಸ್ಕ್ರಿಪ್ಟ್ ಇದೆ, ಒಂದೊಳ್ಳೆ ಯೋಚನೆ ಇದೆ, ಒಂದೊಳ್ಳೆ ಬ್ಯಾಕ್ಡ್ರಾಪ್ ಇದೆ, ಜನ ನೋಡೋಕ್ಕೆ ಇಷ್ಟಪಡುವಂಥ ಇಂಟೆನ್ಸಿಟಿ ಇರುವಂಥ ಸಬ್ಜೆಕ್ಟ್ ಇದೆ, ವಿಜುವಲ್ಸ್ ಇದೆ, ಎಲ್ಲ ಇರೋದ್ರಿಂದ ಮೇಲಾಗಿ ಎಂಟರ್ಟೈನ್ಮೆಂಟ್ ಇದೆ. ಸೊ ಇವೆಲ್ಲ ಇರೋದ್ರಿಂದ ರಿಪ್ಪನ್ ಸ್ವಾಮಿ ಸಿನಿಮಾ ಎಲ್ಲರೂ ಭಾಳ ಖುಷಿಯಾಗಿ ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಆಮೇಲೆ ಸಿನಿಮಾ ನೋಡಾದ್ಮೇಲೆ ದೇ ಆರ್ ಅವರ್ ಪ್ರಮೋಟರ್ಸ್. ಆ್ಯಕ್ಚುಲಿ ನಾವು ಏನೇ ಮಾಡ್ಬೋದು, ನಾವು ಇಂಟರ್ವ್ಯೂಸ್ ಮಾಡ್ತೀವಿ, ನಾವು ಪಾಡ್ಕಾಸ್ಟ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀವಿ. ಇದು ಬರೀ ಅವರು ನೋಡೋವರೆಗೂ ಮಾತ್ರ ಸಹಾಯ ಆಗುತ್ತೆ ಹೊರತು ಅವ್ರು ಮತ್ತೆ ಒಂದು ಒಳ್ಳೆ ಸುದ್ದಿ ಹಬ್ಬಿಸ್ತಾರೆ ಗೊತ್ತಾ, ಆ ಥರ ಆಗೋದಿಲ್ಲ. ನಾನು ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ, ಫಾರ್ ಎಕ್ಸಾಂಪಲ್ ಸೂ ಫ್ರಮ್ ಸೋ, ಎಲ್ಲ ಸುಮ್ಮನೆ ಕುತ್ಕೊಂಡು ಮಾತಾಡ್ತಿರ್ತಾರೆ, ಸೂ ಫ್ರಮ್ ಸೋ ಬಗ್ಗೆ ಮಾತಾಡ್ತೀವಿ. ನೋಡ ಹಿಂಗಿದೆ, ಅಷ್ಟು ಚೆನ್ನಾಗಿದೆ ಅಂತ. ನನಗೂ ಅವ್ರಿಗೂ ಏನಾಗಬೇಕಾಗಿದೆ, ಏನೂ ಇಲ್ಲ ಅಲ್ವಾ. ಸೊ ಆ ಥರ ನಮ್ಮ ಸಿನಿಮಾ ನೋಡಿ ಇಷ್ಟಪಟ್ಟು ಆಶೀರ್ವಾದ ಮಾಡಿದಾಗ ಇನ್ನೊಂದು ಹಂತದ ಧೈರ್ಯ ನಮಗೆ ಬರುತ್ತೆ, ಇನ್ನೊಂದು ಹಂತದ ಕಾನ್ಫಿಡೆನ್ಸ್ ನಮಗೆ ಬರುತ್ತೆ ಆ್ಯಸ್ ಅ ಟೀಮ್ ಟು ಮೇಕ್ ಬೆಟರ್ ಫಿಲ್ಮ್ಸ್. ಸೊ ವಿ ಆರ್ ಸೀಕಿಂಗ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಸ್ ಮೇಕರ್ಸ್. ಆಶೀರ್ವಾದ ಆಗಲಿ, ಪ್ರೋತ್ಸಾಹ ಆಗಲಿ, ಪ್ರೀತಿ ಆಗಲಿ, ಎಲ್ಲವನ್ನು ನಾವು ಥಿಯೇಟ್ರಿಗೆ ಬಂದು ನೀವು ಕೊಡ್ತೀರಾ ಅಂತ ನಾನು ನಂಬಿದೆ. ಎಸ್ ಸರ್. ನಿರ್ದೇಶಕನಾಗಿ ನಾನು ಹೇಳೋದಾದರೆ, ನಾವು ತೀರಾ ಏನಂತೀವಿ,
ಯಾರು ಮಾಡದೇ ಇರೋ ಸಿನಿಮಾ ನಾವು ಮಾಡಲಿಲ್ಲ. ಸಿಂಪಲ್ ಸಿನಿಮಾ ಮಾಡಿದ್ದೀವಿ. ಒಂದು ಒಳ್ಳೆ ಕತೆ ಇದೆ. ಕತೆ ಬಿಟ್ಟು ಬೇರೆ ಏನೂ ಹೇಳಲಿಲ್ಲ. ನೀಟಾಗಿ ಕತೆನೇ ಹೇಳಿದ್ದೀವಿ. ಅದು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನಮ್ಮದೇ ಆದಂಥ ಒಂದು ಆ, ಆ, ಒಂದು ರೂಟಲ್ಲಿ ಕತೆನ ಹೇಳಿದ್ದೀವಿ. ಅದು 100% ನಿಮ್ಗೆ ಇಷ್ಟ ಆಗುತ್ತೆ. ಎರಡನೇದು, ವಿಜಯ ರಾಘವೇಂದ್ರ ಅವ್ರನ್ನ ನೀವು ಆಡಿಯನ್ಸು ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀರಾ, ಬೇರೆ ಬೇರೆ ಪಾತ್ರಗಳು ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಅಂದರೆ ಆಡಿಯನ್ಸ್ ಮನಸ್ಸಲ್ಲಿ ಒಂದಿದೆ, ಅವ್ರು ಒಳ್ಳೇದಾಗಬೇಕು, ಅವ್ರು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಇದು ರೈಟ್ ಮೂಮೆಂಟ್. ಒಳ್ಳೆ ಸಿನಿಮಾನೇ ಮಾಡಿದ್ದೀವಿ ಸಿಂಪಲ್ ಆಗಿ. ನೀವು ಥಿಯೇಟ್ರ್ ಹೊರಗಡೆ ಕುತ್ಕೊಂಡು ಅಥವಾ ಇದ್ದು ನೀವು ಅವ್ರಿಗೆ ಒಳ್ಳೇದಾಗಲಿ ಅನ್ನೋದಕ್ಕಿಂತ ಥಿಯೇಟ್ರ್ ಒಳಗಡೆ ಬನ್ನಿ, ಒಳ್ಳೇದಾಗತ್ತೆ. ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. Thank you so much. ಅಂಡರ್ ರೇಟೆಡ್ ಟ್ಯಾಗ್ ಅನ್ನೋದನ್ನು ಆದಷ್ಟು ಬೇಗ ಹೋಗಿ ತುಂಬಾ ಸೆಲೆಬ್ರೇಟ್ ಮಾಡಂಗಾಗ್ಲಿ. ನಾನು ಸರ್ಗೂ ಹೇಳ್ತಿದ್ವಿ, ನಾವು ನಮ್ಮ ಟೀಮ್, ಕೊಂಡನ ಟೀಮ್ ಆ್ಯಂಡ್ ಸೀತಾರಾಮ್ ಟೀಮ್ ಜೊತೆ, ಸರ್ ನಿಮ್ಮ ಸಿನಿಮಾ ಒಂದು ತುಂಬ ದೊಡ್ಡ ಮಟ್ಟಿಗೆ ಹಿಟ್ ಆಗ್ಬೇಕು ಸರ್, ಸಿಕ್ಕಾಪಟ್ಟೆ ಹಿಟ್ ಆಗ್ಬೇಕು ಸರ್. ಆ ಹಿಟ್ ಆಗಿರೋ ಸಿನಿಮಾದು ಡೈರೆಕ್ಟರ್ ನಾನೇ ಆಗಿರ್ಬೇಕು ಅಂತ. ಇದು ಚೆನ್ನಾಗಿದೆ. ಗಾಡ್ ಬ್ಲೆಸ್. ಬಾಯ್ ಹರಕೆ ಹಾಗೆ ಆಗಿದೆ. ದೇವಿ ಹತ್ರ ಸಾತ್ವಿಕ ಹತ್ರ ಅದೇ ಹೇಳ್ತಿರ್ತೀವಿ ಯಾವಾಗಲೂ, ಅದ್ರ ಡೈರೆಕ್ಟರ್ ನಾನೇ ಆಗಿರ್ಬೇಕು ಅಂತ. ಎಸ್, ಅಂದ್ರೆ ಇದೇ ತರ ಕಾಂಟ್ರಿಬ್ಯೂಟ್ ಮಾಡ್ತಾರೆ KFIಗೆ ಅಂಡ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮೂಲಕ ಜನನ ಇದೇ ತರ ಎಂಟರ್ಟೈನ್ ಮಾಡ್ತೀರಿ. KFIನ ಇನ್ನೂ ತುಮಕ್ ತಗೊಂಡೋಗಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಸಿಕ್ಕಾಬಟ್ಟೆ ನೆಸಿಟಿ ಇದೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮಂತ ಯೂತ್ಸ್, ಅಂದ್ರೆ ನಾನು ಯೂತೆ, ಮದುವೆ ಆಗ್ಲಿಲ್ಲ ಅಷ್ಟೇ. ಸೊ ಸಿನಿಮಾಗೆ ಬರಬೇಕು ಅಂದ್ರೆ ಬರೀ ಆರ್ಟಿಸ್ಟ್ ಆಗಂತಲ್ಲ, ಗುಡ್ ರಿವ್ಯೂವರ್ ಆಗಿ, ಗುಡ್ ಪ್ರಮೋಟರ್ ಆಗಿ, ಆಮೇಲೆ ತುಂಬಾ ಸೆನ್ಸಿಟಿವ್ ಆಗಿ ಮಾತಾಡೋಂಥ. ಈಗ ನಾವು ಏನು ಮಾತಾಡಿದ್ವಿ, ನಾನು ಸರ್ಗ್ ಬರ್ತಾನೋ ಕಾರಲ್ಲಿ ಹೇಳಿದೆ, ಇಲ್ಲ ಸರ್ ಇದು ಮಾಡ್ಬೇಕು, ನಾನು ನೆನ್ನೆ ಮೆಸೇಜ್ ಹಾಕಿದ್ದೆ, ನಿಮ್ಮ ವಿಡಿಯೋ ಎಲ್ಲ ಕಳಿಸಿ, ಇಲ್ಲ ಇದೊಂದು ಇಂಟರ್ವ್ಯೂ ಮಾಡಬೇಕು ಅಂದ್ರೆ ಸಿನಿಮಾ ಬಿಟ್ಟು ಬೇರೆ ಏನು ಮಾತಾಡಬಾರ್ದು. ಆಡಿಯನ್ಸ್ಗೂ ಅದೇ ಬೇಕಾಗಿರೋದು. ಸೊ ಅದು ತುಂಬಾ ಚೆನ್ನಾಗಿ ಇಲ್ಲಿ ವರ್ಕ್ ಆಯ್ತು. ಸೊ ನಿಮ್ಮಂಥವ್ರು ಬರಬೇಕು. ನಾನು ರಿಪ್ಪನ್ ಸ್ವಾಮಿ ಬಗ್ಗೆ ಮತ್ತೆ ನಿಮ್ ಬಗ್ಗೆ ರಿಸರ್ಚ್ ಮಾಡಿದಾಗ ನೀವು ನನ್ನ ಬಗ್ಗೆ ರಿಸರ್ಚ್ ಮಾಡ್ಬಿಟ್ಟಿದ್ದೀರಾ. ಖುಷಿ ಆಗುತ್ತೆ. ಯಾಕಂದ್ರೆ ಇವಾಗಿನ ಜನರೇಷನ್ ಯೂಟ್ಯೂಬ್ ಅಂತ ನೋಡಿದಾಗ, ನನ್ನ ಮಗ ನೋಡಿದಾಗ ಈ ತರ ಮಾತುಗಳನ್ನ ನೋಡ್ತಾನೆ, ಅದೊಂದು ತಲೆಗೆ ಹೋಗುತ್ತೆ. ಇಷ್ಟು ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಬೇರೆ ಏನಾರ ಮಾತಾಡ್ತಾರೆ ಗೊತ್ತಾಕ್ಷಣ ಪಟ್ಟಂತ ಚಾನಲ್ ಚೇಂಜ್ ಮಾಡ್ಬಿಡ್ತಾರೆ. ಸೊ ವಿ ಆರ್ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೀಪ್ ಅಸ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು.